ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರ್ಜಿಗಳು ದಾಖಲಾತಿಯ ಅಲಭ್ಯತೆ ಕಾರಣಕ್ಕೆ ತಿರಸ್ಕರಿಸಿದಲ್ಲಿ ಕಂದಾಯ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಮುಖಂಡರ ತಂಡದಿಂದ 45 ದಿನಗಳೊಳಗಾಗಿ ಮಹಜರ್ ಮಾಡಿದ ವರದಿಯನ್ನು ದಾಖಲೆಯಾಗಿ ಪರಿಗಣಿಸಲು ಅರಣ್ಯ ಹಕ್ಕು ಕಾಯ್ದೆಯ ರಾಜ್ಯ ಮಟ್ಟದ ಉಸ್ತುವಾರಿ ಸಮಿತಿ ನಿರ್ಣಯಿಸಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ನಂತರದ ದಿನದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿನ 64,365 ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ಯೋಜನೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರವು ಅರಣ್ಯೇತರ ಚಟುವಟಿಕೆಗಳಿಗೆ ಇಂದಿನವರೆಗೆ ಬಿಡುಗಡೆಗೊಳಿಸಿದ್ದು ಇರುತ್ತದೆ. ಆದರೆ ಸ್ವಾತಂತ್ರ್ಯ ದೊರಕಿದ ನಂತರ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ವಾಸ್ತವ್ಯ ಮತ್ತು ಜೀವನಕ್ಕಾಗಿ 80,000 ಅರಣ್ಯವಾಸಿಗಳು ಸುಮಾರು 19,000 ಹೆಕ್ಟೇರ್ ಪ್ರದೇಶ ಸಾಗುವಳಿ ಮಾಡುತ್ತಿರುವ ಅರಣ್ಯ ಭೂಮಿಯನ್ನು ಅರಣ್ಯವಾಸಿಗಳಿಗೆ ಹಸ್ತಾಂತರಿಸಲು ಸರ್ಕಾರ ಮೀನಾಮೇಷ ಎಣಿಸುತ್ತಿರುವುದು ವಿಷಾದಕರವೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ವ್ಯಕ್ತಪಡಿಸಿದರು. ಅವರು ಇಂದು ಸ್ವಾತಂತ್ರ್ಯ ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಯೋಜನೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಅರಣ್ಯ ಭೂಮಿಯನ್ನು ಅರಣ್ಯೇತರ ಚಟುವಟಿಕೆ ಯಾದಿಯನ್ನು ಬಿಡುಗಡೆಗೊಳಿಸುತ್ತಾ ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯ 1973ರಲ್ಲಿ ಅರಣ್ಯ ಪ್ರಮಾಣ 72.26% ಇರುವುದು ಸರ್ಕಾರದ ತಪ್ಪಾದ ನೀತಿಯಿಂದಾಗಿ 2013ರಲ್ಲಿ ಜಿಲ್ಲೆಯ ಅರಣ್ಯ ಪ್ರಮಾಣ 59.70% ಕಡಿಮೆಯಾಗಿದೆ. 1973ರಿಂದ 2013ರ ನಂತರದ 40 ವರ್ಷದಲ್ಲಿ 12.55% ಜಿಲ್ಲೆಯ ಅರಣ್ಯ ಪ್ರಮಾಣ ಕಡಿಮೆಗೆ ಅಭಿವೃದ್ಧಿ ಯೋಜನೆಗೆ ಧಾರಾಳವಾಗಿ ಸರ್ಕಾರವು ಅರಣ್ಯ ಭೂಮಿ ನೀಡಿರುವುದೇ ಕಾರಣವಾಗಿದೆ ವಿನಃ ಅರಣ್ಯವಾಸಿಗಳು ಅತಿಕ್ರಮಿಸಿರುವುದು ಕಾರಣವಲ್ಲ ಎಂದು ಅವರು ಪ್ರತಿಪಾದಿಸಿದರು. ಮುಂಡಗೋಡ ತಾಲೂಕಿನಲ್ಲಿ 1,600 ಹೆಕ್ಟೇರ್ ಭೂಮಿಯನ್ನು ಟಿಬೆಟಿಯನ್ ಕಾಲೋನಿಗೆ ನೀಡುವ ಸರ್ಕಾರ ಜಿಲ್ಲೆಯ 80,000 ಅರಣ್ಯವಾಸಿ ಕುಟುಂಬಗಳಿಗೆ 19,000 ಹೆಕ್ಟೇರ್ ಭೂಮಿ ನೀಡಲು ಹಿಂದೇಟು ಹಾಕುವುದು ಖೇದಕರ ಎಂದು ಅವರು ಹೇಳುತ್ತಾ ಯೋಜನೆಗೆ ಸಾಕು ಇನ್ನು ಜೀವಕ್ಕೆ ನೀಡಿ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ರಾಷ್ಟ್ರೀಯ ಯೋಜನೆಗಳಿಗೆ ಧಾರಾಳವಾಗಿ ಅರಣ್ಯ ಭೂಮಿ ನೀಡುವ ಸರ್ಕಾರ ಜೀವನಕ್ಕಾಗಿ ಬದುಕಿಗಾಗಿ ಅರಣ್ಯವಾಸಿಗಳಿಗೆ ಅರಣ್ಯ ಭೂಮಿ ನೀಡಲು ಇನ್ಕಾರ್ ಮಾಡುತ್ತಿರುವುದು ವಿಷಾದಕರ. ಜಿಲ್ಲೆಗೆ ಬೇಡವಾದ ಹಾಗೂ ಪರಿಸರ ವಿರೋಧ ಯೋಜನೆಗೆ ಜನರು ಪ್ರತಿಭಟಿಸಿದಾಗಲೂ ಅರಣ್ಯ ಭೂಮಿ ನೀಡುವ ಸರ್ಕಾರದ ನೀತಿ ಖಂಡನಾರ್ಹ. ಆದರೆ ಜೀವನಕ್ಕಾಗಿ ಭೂಮಿ ಹಕ್ಕು ಬೇಕು ಎಂದು ಹೋರಾಡುವ ಅರಣ್ಯವಾಸಿಗಳನ್ನು ಅಧಿಕೃತ ಒತ್ತುದಾರರೆಂದು ಘೋಷಿಸಿ ಒಕ್ಕಲೆಬ್ಬಿಸುವ ಸರ್ಕಾರದ ನೀತಿ ಆಕ್ಷೇಪಾರ್ಹ ಎಂದು ಅವರು ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಹಲವಾರು ಬೃಹತ್ ಯೋಜನೆ ಜಾರಿಗೆ ಬಂದಿರುವುದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಅಂದು ಸ್ವತಂತ್ರ ಸಿಕ್ಕಂಥ ಸಂದರ್ಭದಲ್ಲಿ 80% ಅಂತ ಅರಣ್ಯ ಪ್ರದೇಶದಲ್ಲಿ ಸ್ವತಂತ್ರದ ನಂತರದಿಂದ ಇವತ್ತಿನವರೆಗೆ ಸುಮಾರು 64,365 ಹೆಕ್ಟೇರ್ ಪ್ರದೇಶವನ್ನು ಬೃಹತ್ ಯೋಜನೆಗಳಿಗೆ ಇವತ್ತು ಅರಣ್ಯೇತರ ಚಟುವಟಿಕೆಗೆ ಅವಕಾಶ ಮಾಡಿಕೊಟ್ಟಿದೆ. ಅದರಂತೆ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಇವತ್ತಿನವರೆಗೆ ಸುಮಾರು 80,000 ಅರಣ್ಯವಾಸಿ ಕುಟುಂಬಗಳು ಈ ಜಿಲ್ಲೆಯಲ್ಲಿ ಅರಣ್ಯದಲ್ಲಿ ವಾಸ್ತವ್ಯ ಮತ್ತು ಸಾಗುವಳಿಯನ್ನು ಮಾಡ್ತಾ ಇದ್ದಾರೆ. ಆ ಸಾಗುವಳಿ ಮಾಡುತ್ತಿರುವಂಥದ್ದು 80,000 ಕುಟುಂಬಗಳು ಅತಿಕ್ರಮಿಸಿರುವಂಥ ಕ್ಷೇತ್ರ ಕೇವಲ 19,000 ಹೆಕ್ಟೇರ್ ಪ್ರದೇಶ. ಇವತ್ತು ಅಂಕೆ ಸಂಖ್ಯೆಯನ್ನು ಬಿಡುಗಡೆ ಮಾಡಿದಾಗ ಆಶ್ಚರ್ಯ ಮತ್ತು ಆಘಾತವಾದರೆ ತಪ್ಪಿಲ್ಲ. ಇವತ್ತು 1973ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 72.26% ಅರಣ್ಯ ಪ್ರದೇಶಗಳಿತ್ತು. 72.26% ಇರುವಂಥ ಅರಣ್ಯ ಪ್ರದೇಶ 40 ವರ್ಷಗಳ ನಂತರ 2013ರಲ್ಲಿ ಜಿಲ್ಲೆಯ ಅರಣ್ಯ ಪ್ರಮಾಣ ಕೇವಲ 59.70% ಇಳಿದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. 1973ರಿಂದ 2013ರವರೆಗೆ 40 ವರ್ಷದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಪ್ರಮಾಣ ಕುಸಿತ 12.50% ಆಗಿದೆ ಅಂತ ಹೇಳಿಕೆ ಅತ್ಯಂತ ವಿಷಾದಗಳಾಗ್ತಾ ಇದೆ. ಅರಣ್ಯವಾಸಿಗಳು ಅರಣ್ಯದಲ್ಲಿ ಅತಿಕ್ರಮಣಿಸಿರುವುದರಿಂದ ಅರಣ್ಯ ಪ್ರಮಾಣ ಕಡಿಮೆಯಾದದ್ದಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಬೃಹತ್ ಯೋಜನೆಗೆ ಅರಣ್ಯೇತರ ಚಟುವಟಿಕೆಗೆ ಈ ಒಂದು ಅರಣ್ಯವನ್ನು ಬಿಡುಗಡೆ ಕೊಟ್ಟಿರುವುದೇ ಇದಕ್ಕೆ ಮೂಲಭೂತ ಕಾರಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು 5 ಹೈಡ್ರೋ ಪ್ರಾಜೆಕ್ಟ್, ಕೈಗಾ, ಅನುಸ್ಥಾವರ, ನೇವಾಲ್, ಕೊಂಕಣ್ ರೈಲ್ವೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ, ಹುಬ್ಬಳ್ಳಿ ಮತ್ತು ಕಾರವಾರ ರೈಲ್ವೆಗಳಿಗೆ, ಇನ್ನಿತರ ಎಲ್ಲ ಯೋಜನೆಗಳಿಗೂ ಸಹಿತ ಧಾರಾಳವಾಗಿ ಸರ್ಕಾರ ಇವತ್ತು ಅರಣ್ಯ ಭೂಮಿಯನ್ನು ಹಸ್ತಾಂತರ ಮಾಡ್ತದೆ. ಆದರೆ ವಾಸ್ತವಕ್ಕಾಗಿ ಸಾಗುವಳಿಗಿರುವಂಥ ಅರಣ್ಯವಾಸಿಗಳಿಗೆ ಜೀವನಕ್ಕಾಗಿ ಅರಣ್ಯ ಭೂಮಿಯನ್ನು ಹಸ್ತಾಂತರ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೇಳೋದು ಅತ್ಯಂತ ಖೇದಕರ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ.
ಟಿಬೇಟಿಂದ ಬಂದಂಥ ಟಿಬೇಟಿನರಿಗೆ ಸುಮಾರು 1600 ಹೆಕ್ಟೇರ್ ಪ್ರದೇಶವನ್ನು ಜೀವನಕ್ಕಾಗಿ ಕೃಷಿಗಾಗಿ ಭೂಮಿಯನ್ನು ವರ್ಗೀಕರಣ ಮಾಡಿದೆ. 80,000 ಕುಟುಂಬಗಳು ಈ ಜಿಲ್ಲೆಯಲ್ಲಿ ವಾಸ್ತವ್ಯ ಮಾಡಿ ಸಾಗುವಳಿ ಮಾಡಿ ಇಲ್ಲಿಯ ಪ್ರಜೆಗಳಾಗಿದ್ದವರಿಗೆ ಬೇಕಾಗಿರುವುದು ಕೇವಲ 19,000 ಹೆಕ್ಟೇರ್ ಪ್ರದೇಶ. 1 ಎಕರೆಗಿಂತ ಕಡಿಮೆ ಇರುವಂಥ ಅತಿಕ್ರಮಿಸಿರುವಂಥ ಈ ಜಿಲ್ಲೆಯಲ್ಲಿ ಕೇವಲ 53,005 ಕುಟುಂಬಗಳು 1 ಎಕರೆಗಿಂತ ಸಾಗುವಳಿಯನ್ನು ಮಾಡಿ ಮನೆಗಾಗಿ ವಾಸ್ತವ್ಯ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಪ್ರಸ್ತಾಪ ಮಾಡುವುದಂತ ಹೇಳಿದ್ರೆ, ಸರ್ಕಾರದ ದ್ವಂದ್ವ ನೀತಿ ಏನು ಪ್ರಸ್ತಾಪವಾಗ್ತಾ ಇದೆ, ಯೋಜನೆಗೆ ಧಾರಾಳವಾಗಿ ಅರಣ್ಯ ಭೂಮಿಯನ್ನು ಕೊಡ್ತಾರೆ. ಈ ಭೂಮಿಯಲ್ಲಿ ಹುಟ್ಟಿ ಬೆಳೆದಂಥ ಅರಣ್ಯವಾಸಿಗಳಿಗೆ ಈ ಭೂಮಿಯನ್ನು ಹಸ್ತಾಂತರ ಮಾಡಲಿಕ್ಕೆ ಅತ್ಯಂತ ವಿಚಾರ ಮೀನಮೇಷ ಮಾಡ್ತಾ ಇರೋದು ಅತ್ಯಂತ ಖೇದಕರವಾಗಿದೆ. ಹಾಗಾಗಿ ನಮ್ಮ ಒಲವು ಏನಂದರೆ, ಇನ್ನು ಮುಂದೆ ಯೋಜನೆಗೆ ಯಾವುದೇ ಯೋಜನೆ ಜಿಲ್ಲೆಗಳಿಗೆ ಬೇಡ. ಯೋಜನೆಗಳಿಗೆ ಅರಣ್ಯ ಪ್ರದೇಶ ಕೊಡುವಂಥ ಅವಶ್ಯಕತೆ ಇಲ್ಲ. ನೀವೇನಾದರೂ ಯೋಜನೆ ಕೊಡುವ ಪೂರ್ವದಲ್ಲಿ ಇವತ್ತು ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕನ್ನು ಕೊಟ್ಟು ಅದರ ನಂತರ ಅರಣ್ಯ ಭೂಮಿಯನ್ನು ಬೇಕಾದರೆ ನೀವು ಕೇಂದ್ರದ ಒಂದು ನೀತಿಯಂತೆ ಅರಣ್ಯ ಭೂಮಿ ವರ್ಗಾವಣೆ ಮಾಡಿ ಅಂತ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.